ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಶಾಸಕ ವಿನಯ್ ಕುಲಕರ್ಣಿ ಅವರ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಾಗ ಇನ್ನೊಂದಿಷ್ಟು ರೋಚಕವಾದಂಥ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೇಬೇಕು. ನೋಡಿ, ಅನೇಕ ರಾಜಕಾರಣಿಗಳು ಭ್ರಷ್ಟ ಇದ್ದಾರೆ, ಸಾಮಾನ್ಯ ಜನರ ನೆತ್ತರನ್ನು ಹೀರುವಂತಹ ಕಡು ಪಾಪಿಗಳಿದ್ದಾರೆ. ಪ್ರಾಮಾಣಿಕರನ್ನು, ಪಾರದರ್ಶಕವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂತಹ ಶಾಸಕರನ್ನು ನಾವು ನೋಡೋದೇ ಕಷ್ಟ. ಅನೇಕ ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ದುಡ್ಡನ್ನು ಹೊಡೆದು ತಿಂದರೂ ಪರವಾಗಿಲ್ಲ, ಆದರೆ ಕೊಂದು ತಿಂದು ಬಿಟ್ಟರೆ ಹೇಗೆ ಅನ್ನೋ ರೀತಿ ಆದಂಥ ಚರ್ಚೆಗಳಾಗ್ತಾ ಇರೋದು. ನಿನ್ನೆ ರಾತ್ರಿ ಇದೇ ಪರಪ್ಪನ ಅಗ್ರಹಾರದ ಸೆಲ್ ಒಳಗೆ ಹೋಗ್ತಾ ಇದ್ದಾಗೆ ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿಬಿಟ್ರಂತೆ. ಆದರೆ ಮಾಡಿದ ಪಾಪಕ್ಕೆ ಹೊಣೆ ಯಾರು? ಅವರೇ ಅಲ್ವೇ? ನೋಡಿ, ಇವತ್ತು ಒಂದು ಐತಿಹಾಸಿಕ ತೀರ್ಪು ಬರಬೇಕಾಗಿದೆ. ನಿನ್ನೆ ಮಧ್ಯಾಹ್ನ ಕೋರ್ಟ್ ಬಳಿ ಊಟ ಮಾಡಿದಂಥ ಶಾಸಕರಾಗಿದ್ದಂಥ ವಿನಯ್ ಕುಲಕರ್ಣಿ ಅವರು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಬೇಕಾದ್ರೂ ಕೂಡ ಊಟ ಮಾಡಿರಲಿಲ್ಲವಂತೆ. ಊಟ ನಿದ್ದೆ ಎರಡನ್ನೂ ಬಿಟ್ಟಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ರಾತ್ರಿ ಪೂರ ಚಿಂತೆಯಲ್ಲೇ ಇಡೀ ರಾತ್ರಿಯನ್ನು ಕಳೆದುಬಿಟ್ಟಿದ್ದಾರೆ. ನೋಡಿ, ಈ ಕೇಸ್ನಲ್ಲಿ ಬಹಳಷ್ಟು ಜನರನ್ನ ಸ್ಮರಿಸಿಕೊಳ್ಳೋದಿದೆ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಬಸವರಾಜ್ ಕೊರವರ ಇಲ್ಲಿಯವರೆಗೂ ಕೂಡ ಪಟ್ಟು ಹಿಡಿದು ನಿಂತು ನಾನು ಶಿಕ್ಷೆಯನ್ನು ಖಂಡಿತವಾಗಿಯೂ ಕೊಡಿಸ್ತೀನಿ ಅಂತ ಈ ಕೇಸನ್ನು ಇಲ್ಲಿಯವರೆಗೂ ತಂದವರು. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಗುರುನಾಥ್ ಗೌಡ, ಯೋಗೀಶ್ ಗೌಡ ಅವರ ಸಹೋದರ. ಇದೇ ಗುರುನಾಥ್ ಗೌಡ ಅವ್ರನ್ನ ವಿನಯ್ ಕುಲಕರ್ಣಿ ಅವರ ಅನೇಕ ಆಪ್ತರು ಭೇಟಿಯಾಗಿ ರಾಜಿ ಮಾಡ್ಕೊಳ್ಳಿ, ವಾಪಸ್ ತೆಗೆದುಕೊಳ್ಳಿ ಕೇಸ್ನ ಅಂತ ಅನೇಕರು ಭೇಟಿಯಾಗಿದ್ದರು. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ DYSP ಸುಲ್ಫಿ ಅವರು ರಾಜಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ತೋಟದಲ್ಲಿ ಹೋಗಿ ಇದೇ ಗುರುನಾಥ್ ಗೌಡ ಅವ್ರನ್ನ ಭೇಟಿಯಾಗಿದ್ದರು. ಅದಾದಮೇಲೆ ಆ ವಿಜುವಲ್ಸ್ಗಳು ಕೂಡ ವೈರಲ್ ಆಯಿತು, ಹೇಗೆ ನಮ್ಮನ್ನು ಮನವೊಲಿಸಲಿಕ್ಕೆ ಬರ್ತಾ ಇದ್ದಾರೆ ಅಂತ. ನಿರಂತರವಾದಂಥ ಬೆದರಿಕೆಗಳು, ಹೆದರಿಕೆಗಳು, ತಮ್ಮದೇ ಆದಂಥ ಆಡಳಿತ, ಅಧಿಕಾರ, ಹಣದ ದರ್ಪ, ದೌಲತ್ತು ಎಲ್ಲವನ್ನೂ ಕೂಡ ಬಳಸಿ ಹೇಗೆ ಈ ಕೇಸನ್ನು ಮುಗಿಸಬೇಕು ಅಂತ. ಆದರೆ ಒಂದೇ ಒಂದು ಮಾಫಿ ಸಾಕ್ಷಿ. ಆರಂಭದಲ್ಲಿ ಇವರು ಸಾಕ್ಷಿ ನುಡಿಲಿಕ್ಕೆ ಅಂತ ಹೋಗಿದ್ದು, ಅದಾದಮೇಲೆ ಕೋರ್ಟೆ ಅವ್ರನ್ನ ಈಗ ಮಾಫಿ ಸಾಕ್ಷಿಯನ್ನಾಗಿ ಮಾಡಿದೆ, ಅಂದರೆ ಅಪ್ರೂವರ್ ಆಗಿ ಮಾಡಿದೆ. ಬಸವರಾಜ್ ಮುತ್ತಗಿ ಅವರು ರಾಜಕಾರಣಿಗಳ ಸಹವಾಸ ಮಾಡಿದ್ರೆ ಯಾವ ರೀತಿಯಾಗಿ ನಾವು ಅನುಭವಿಸಬೇಕಾಗಿ ಬರುತ್ತೆ ಅಂತ ಇವತ್ತಿಗೂ ಕೂಡ ನಿನ್ನೆ ಕೋರ್ಟ್ನಲ್ಲಿ ಒಂದು ದೋಷಿ ಅನ್ನೋ ತೀರ್ಪು ಬರ್ತಿದ್ದ ಹಾಗೆ ಅವರ ಬೆಂಬಲಿಗರು ಅನೇಕರು ಅಲ್ಲಿ ತೆರೆಮರೆಯಲ್ಲೂ ಕೂಡ ಈ ಕುಟುಂಬವನ್ನು ಇವತ್ತು ತೀರ್ಪು ಬಂದು ಇದೇ ವಿನಯ್ ಕುಲಕರ್ಣಿ ಅವ್ರನ್ನ ನೀವು ಜೈಲಿಗೆ ಕಳಿಸಿದ್ರು ಕೂಡ ಅವರು ಹೊರಗೆ ಬಂದ ಮೇಲಾದರೂ ನಿಮ್ಮನ್ನು ಮುಗಿಸಿಬಿಡ್ತೀವಿ ಅಂತ ಬಸವರಾಜ ಮುತ್ತಿಗೆ ಅವ್ರಿಗೂ ಕೂಡ ಹೆದರಿಕೆಗಳು ಬರ್ತಾ ಇತ್ತಂತೆ, ಬೆದರಿಕೆಗಳನ್ನು ಆಗ್ತಾ ಇದ್ದಾನಂತೆ. ಖಂಡಿತವಾಗಿಯೂ ನನಗೆ ಒಂದು ಸೆಕ್ಯೂರಿಟಿಯನ್ನು ಕೊಡಿ, ಭದ್ರತೆಯನ್ನು ಕೊಡಿ ಅಂತ ಅವರು ಕೂಡ ಕೇಳ್ಕೊಳ್ತಾ ಇದ್ದರು. ನೋಡಿ, ಆರಂಭದಲ್ಲಿ ನಾನು ಹೇಳಲೇಬೇಕು, ಬಸವರಾಜ್ ಕೊರವರ ಅನ್ನೋ ಸಾಮಾಜಿಕ ಹೋರಾಟಗಾರರು ಯಾಕೆ ವಿನಯ್ ಕುಲಕರ್ಣಿ ಅವರು ಈ ಕೃತ್ಯವನ್ನು ಮಾಡಲಿಕ್ಕೆ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಸಂಶಯ ಅವರಿಗೆ ಬಂತು ಅಂದರೆ 2014, 2015, 2016 ಪೀರಿಯಡ್ನಲ್ಲಿ ಧಾರವಾಡದಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ಇರ್ತಕ್ಕಂಥ ಆರೋಪಿಗಳು, ಅಪರಾಧಿಗಳೆಲ್ಲರೂ ಕೂಡ ವಿನಯ್ ಕುಲಕರ್ಣಿ ಅವ್ರ ಜೊತೆ ಗುರುತಿಸ್ಕೊಂಡವ್ರೆ ಅಂತ. ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಅವ್ರ ಜೊತೆಗೆ ತಿರುಗಾಡೋದು, ಅಡ್ಡಾಡೋದು. ಏನಾಗ್ತಾ ಇದೆ ಧಾರವಾಡ, ನಾವು ಬೆಂಗಳೂರಿನ ಮಟ್ಟಿಗೆ ಊಹೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತಲ್ಲ ಅನ್ನೋ ರೀತಿಯಾಗಿ ಬಸವರಾಜ್ ಕೊರವರ ಅವರಿಗೆ ಒಬ್ಬ ಸಾಮಾಜಿಕ ಪ್ರತಿನಿಧಿ, ಅಂಥ ವ್ಯಕ್ತಿಯಾಗಿರ್ತಕ್ಕಂಥ ಯೋಗೀಶ್ ಗೌಡ ಅವರಿಗೆ ಈ ಥರದ ಅನ್ಯಾಯಗಳಾದಾಗ ಇದಕ್ಕೆ ಗಟ್ಟಿಯಾಗಿ ಧ್ವನಿ ಎತ್ತೋರು ಯಾರು ಅಂತ ಹೇಳಿ ನಿಂತವ್ರೆ ಬಸವರಾಜ್ ಕೊರವರ ಅವರು. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಇನ್ನೊಂದು ಅಚ್ಚರಿಯ ಮಾಹಿತಿಯನ್ನು ಹೇಳೇ ಬಿಡ್ತೀನಿ ನೋಡಿ. ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ಯೋಗೀಶ್ ಗೌಡ ಅವ್ರನ್ನ ಮನೆಗೆ ನುಗ್ಗಿ, ಧಾರವಾಡದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿದ್ದಂಥ ಯೋಗೀಶ್ ಗೌಡ ಅವ್ರನ್ನ ಮನೆಗೆ ನುಗ್ಗಿ ಈ ಹತ್ಯೆಯನ್ನು ಗೈಯೋ ಮುಂಚೆ, ಒಂದು ದಿನದ ಮುಂಚೆ ಅಂದರೆ 14ನೇ ತಾರೀಕು ಯೋಗೀಶ್ ಗೌಡ ಅವರಿಗೆ ಒಂದು ಪತ್ರ ಬಂದಿರುತ್ತಂತೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರುತ್ತೆ, ವಿನಯ್ ಕುಲಕರ್ಣಿ ಅವರು ನಿನ್ನನ್ನು ಮುಗಿಸ್ತಾರೆ, ನಿನ್ನ ಪ್ರಾಣವನ್ನು ತೆಗಿಲಿಕ್ಕೆ ಎಲ್ಲ ರೀತಿಯಾದಂಥ ಸ್ಕೆಚ್ಚನ್ನು ಹಾಕಿಬಿಟ್ಟಿದ್ದಾರೆ, ಎಚ್ಚರಿಕೆಯಿಂದ ಇರುವಂಥ ಇದೊಂದು ಬೆದರಿಕೆ ಮತ್ತು ಎಚ್ಚರಿಕೆ ಪತ್ರವೂ ಕೂಡ ಆಗಿತ್ತು. ಆದರೆ ಇನ್ನೂ ಕುತೂಹಲಕಾರಿ ವಿಷಯಗಳು ಅಂದರೆ ಈ ಲೆಟರ್ ಪೋಸ್ಟ್ ಆಗಿದ್ದು 6ನೇ ತಾರೀಕಿಗೆ. ನಿಮಗೆಲ್ರಿಗೂ ಕೂಡ ಈಗ ಒಂದು ಅಚ್ಚರಿಯ ಅಂಶ ಬೆಳಕಿಗೆ ಬರ್ತಾ ಇರ್ಬೋದು. ನೋಡಿ, ಈ ಕೃತ್ಯ ನಡೆದಿದ್ದು 2016 ಜೂನ್ 15ರಂದು, ಲೆಟರ್ ಸಿಕ್ಕಿದ್ದು ಜೂನ್ 14ರಂದು. ಆದರೆ ಈ ಲೆಟರ್ ಪೋಸ್ಟ್ ಆಗಿದ್ದು 6ನೇ ತಾರೀಕು, ಅಂದರೆ ಸರಿಸುಮಾರು 6 ದಿನ 7 ದಿನಗಳ ಹಿಂದೆಯೇ ಲೆಟರ್ ಪೋಸ್ಟ್ ಆಗಿದೆ. ಆದರೆ ಪೋಸ್ಟ್ ಮ್ಯಾನ್ನ ಎಡವಟ್ಟಿನಿಂದಾಗಿ ತುಂಬ ತಡವಾಗಿ ಈ ಲೆಟರ್ ಬಂದು ಇವರಿಗೆ ತಲುಪಿಬಿಟ್ಟಿದೆ.
ಯೋಗೀಶ್ ಗೌಡ ಅವರು ಅವರ ಹಳಿಯನ ಹೆಂಡತಿಯ ಜೊತೆಗೆ ಈ ಲೆಟರ್ ಬಗ್ಗೆ ಹಂಚ್ಕೊಳ್ತಾರಂತ. ಅವರು ಕೂಡ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಯನ್ನು ಕೂಡ ನುಡಿದಿದ್ದಾರೆ, ಏನೇನು ಆಯಿತು ಅಂತ. ನೋಡಿ, ಒಂದು ಐಒಗೆ ಅದೇ ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ವಿನಯ್ ಕುಲಕರ್ಣಿ ಅವರ ವಿರುದ್ಧವಾಗಿ ಈ ಕೃತ್ಯ ನಡೆದ ಮರುದಿನವೇ ನಮಗೆ ನೇರವಾಗಿ ಗೊತ್ತಿದೆ ಇದು ವಿನಯ್ ಕುಲಕರ್ಣಿ ಅವರ ಕೈವಾಡ ಅಂತೇಳಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗ ಆ ಕಂಪ್ಲೇಂಟನ್ನು ಅವ್ರು ರಿಸೀವ್ ಮಾಡಿಕೊಳ್ಳೇ ಇಲ್ಲ. ಯಾಕೆಂದರೆ ಅವ್ರು ಮಾಡ್ತಾ ಇರೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಮೇಲೆ. ಹಾಗಾಗಿ ಅವ್ರು ತೆಗೆದುಕೊಳ್ಳೋದಿಲ್ಲ ಅನ್ನೋ ರೀತಿಯಾಗಿ ಕುಲ್ಲ ಹೇಳಿಬಿಟ್ರು. ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಮಲ್ಲಮ್ಮ ಗೌಡರು ಹೆಂಡತಿ, ಇದೇ ಯೋಗೀಶ್ ಗೌಡ ಅವರ ಹೆಂಡತಿ ತುಂಗಮ್ಮ ಗೌಡರು ಇಲ್ಲಿಯವರೆಗೂ ಕೂಡ ಬಹಳಷ್ಟು ಪಟ್ಟು ಬಿದ್ದು ಈ ಕೇಸನ್ನು ಇಲ್ಲಿಯವರೆಗೂ ಕೂಡ ತೆಗೆದುಕೊಂಡು ಬಂದಿದ್ದು. ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಇದೇ ಯೋಗೀಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡರು ಬೇಡ, ನಾನು ವಾಪಸ್ ಆಗಿಬಿಡ್ತೀನಿ, ಈ ಕೇಸನ್ನ ನಡೆಸೋದಿಲ್ಲ ಅಂತ ವಾಪಸ್ ಆಗಿಬಿಟ್ಟಿದ್ರಂತೆ. ಒಂದು ಕಡೆ ಬಸವರಾಜ್ ಕೊರವರ ಅವರಿಗೆ ನಾನೇನೋ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಮುಂದಾಗ್ತಾ ಇದ್ದೀನಿ, ಸ್ವಂತ ಹೆಂಡತಿಯೇ ವಾಪಸ್ ಆಗಿಬಿಟ್ರೆ ಏನು ಮಾಡೋದು, ಬಿಟ್ಟುಬಿಡೋಣ ಈ ಕೇಸನ್ನು ಅಂತ ಡ್ರಾಪ್ ಮಾಡಿಬಿಟ್ಟಿದ್ರಂತ. ಆಗ ಇದೇ ಯೋಗೀಶ್ ಗೌಡ ಅವರ ತಾಯಿ ಜೊತೆಗೆ ಗುರುನಾಥ್ ಗೌಡರು ಅವರ ಸಹೋದರರು ಮತ್ತೆ ಇಲ್ಲ ಇದರಲ್ಲಿ ಹೋರಾಡೋಣ ನಾವು ಅಂತ. ಆಗಿನ ಕಾಲಕ್ಕೆ ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟಿಗಿನ ಚಳುವಳಿಗಳು, ಪ್ರತಿಭಟನೆಗಳು ನಿರಂತರವಾಗಿ ಆಗ್ತಾಯಿತ್ತು. ಅವತ್ತು ಆರೋಪಿಗೆ ಶಿಕ್ಷೆ ಆಗಬೇಕು, ಇದೇ ವಿನಯ್ ಕುಲಕರ್ಣಿ ಅವರ ಕೇಸ್ಗೆ ಸಂಬಂಧಪಟ್ಟಾಗಿ, ಕೃತ್ಯಕ್ಕೆ ಸಂಬಂಧಪಟ್ಟಾಗೆ CBIಗೆ ವಹಿಸಬೇಕು ಅನ್ನೋ ರೀತಿಯಾಗಿ ಆರಂಭದಲ್ಲಿ ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ನವರು ಇದನ್ನು ರಾಜಕೀಯ ಪ್ರೇರಿತ ಅನ್ನೋ ರೀತಿಯಾಗಿ ದೂರನ್ನು ತೆಗೆದುಕೊಳ್ತಾರೆ. ಅವರು ಈ ಒಂದು ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರನ್ನು ಸೇರಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಇದನ್ನು CBIಗೆ ವಹಿಸಬೇಕು, ಏನೋ ಇದರಲ್ಲಿ ಖಂಡಿತವಾಗಿಯೂ ಯಾರೋ ಒಬ್ಬರ ಕೈವಾಡ ಇದೆ, ವಿನಯ್ ಕುಲಕರ್ಣಿ ಅವರ ಕೈವಾಡ ಇದ್ದೇ ಇದೆ ಅನ್ನೋ ರೀತಿಯಾಗಿ ಪಟ್ಟು ಹಿಡಿದು ಇಲ್ಲಿಯವರೆಗೂ ಕೂಡ ಸಾಮಾಜಿಕ ಹೋರಾಟಗಾರರು, ಅವ್ರ ಕುಟುಂಬದವರು ಪಟ್ಟು ಹಿಡಿದಿದ್ದರಿಂದಲೇ ಅದನ್ನು CBIಗೆ ವಹಿಸಲಾಯಿತು. ಸ್ನೇಹಿತರೆ ನೋಡಿ, ಒಂದು ಕೃತ್ಯವನ್ನು ಮಾಡೋದಕ್ಕಿಂತ ಹಿಂದೆ ಯಾವ ರೀತಿಯಾದಂಥ ಪ್ಲ್ಯಾನ್ನ ಮಾಡ್ತಾರೆ ಅಂತ ಪ್ರೀ ಪ್ಲ್ಯಾಂಡ್ ಅಂತಾರೆ ಇದಕ್ಕೆ. ಅಂದರೆ ಪ್ರೀ ಪ್ಲ್ಯಾಂಡ್ ಅಂದರೆ ಈ ಥರದ ಕೇಸನ್ನು ನಾವು ಇದೇ ಇತಿಹಾಸದಲ್ಲೂ ಕೂಡ ಗಮನಿಸಿರಲಿಕ್ಕೆ ಸಾಧ್ಯವಿಲ್ಲ. ಅದು ಕೂಡ ನಮ್ಮ ಕರ್ನಾಟಕ ಭಾಗದಲ್ಲಿ, ಅದು ಹೆಚ್ಚಾಗಿ ಧಾರವಾಡದಲ್ಲಿ. ಒಂದು ಆರೋಪಿಗಳು ಅಂದರೆ ಅವರಿಗೆ ಈ ರೀತಿಯಾದಂಥ ಕೃತ್ಯಗಳನ್ನು ಎಸಗಿ ಪ್ರಾಕ್ಟೀಸ್ ಇರ್ತಕ್ಕಂಥವ್ರು, ರೌಡಿ ಶೀಟರ್ಗಳು, ಜೊತೆಗೆ ಒಬ್ಬ ಜನನಾಯಕ, ಅದು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ, ಶಾಸಕ, ಇನ್ನೊಂದು ಇದೇ ನಮ್ಮ ರಕ್ಷಣೆಗೆ ನಿಲ್ತಕ್ಕಂಥ, ಸಮಾಜದ ರಕ್ಷಣೆಗೆ ನಿಲ್ತಕ್ಕಂಥ ಪೊಲೀಸ್ನವರು. ಈ ಮೂರೂ ವಿಭಾಗದವರು ಕೂಡ ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ಭರ್ಜರಿಯಾದಂಥ ಊಟವನ್ನು ಮಾಡ್ತಾ, ಒಂದು ನಾನ್ ವೆಜ್ ಊಟವನ್ನು ತರಿಸಿ ಹೊರಗೆ ಇರ್ತಕ್ಕಂಥ ಪೊಲೀಸ್ನವ್ರನ್ನ ಸೆಕ್ಯೂರಿಟಿಯಾಗಿಟ್ಟು ಅವ್ರು ಯಾರಿಗೂ ಕೂಡ ಗೊತ್ತಾಗದಂತೆ ಒಳಗೆ ಹೇಗೆ ನಾವು ಯೋಗೇಶ್ ಗೌಡ ಅವ್ರನ್ನ ಮುಗಿಸಬೇಕು ಅನ್ನೋ ಪ್ಲ್ಯಾನನ್ನು ಮಾಡ್ತಾರೆ. ಅಂದರೆ ಎಷ್ಟು ಆಘಾತಕಾರಿಯಾದಂಥ ವಿಷಯ ಅಂತ ಅನಿಸುತ್ತೆ. ಈ ಕೇಸ್ನಲ್ಲಿ ತುಂಬ ನೆನಪು ಮಾಡ್ಕೊಳ್ಬೇಕು ನಾವು, ರಾಕೇಶ್ ರಂಜನ್ CBI ಆಫೀಸರ್, ಅವರು ಈ ಕೇಸನ್ನು ತೆಗೆದುಕೊಳ್ತಾರೆ. ಬಸವರಾಜ್ ಕೊರವರ ಅವರು ನೋಡಿ, ಈ ಕೇಸ್ನಲ್ಲಿ ಯಾಕೆ ಇದು ವಿನಯ್ ಕುಲಕರ್ಣಿ ಅವರ ಕೈವಾಡವೇ ಅಂತ ಹೇಳ್ತೀನಿ ಅನ್ನೋದಕ್ಕೆ ಒಂದಿಷ್ಟು ಅವ್ರಿಗೆ ಸಲಹೆಗಳನ್ನು ಕೊಡ್ತಾ ಹೋಗ್ತಾರೆ. ಆರಂಭದಲ್ಲಿ ರಾಕೇಶ್ ರಂಜನ್ ಅವರು ನೇರವಾಗಿ ಬಂದು ಬಸವರಾಜ್ ಕೊರವರ ಅವ್ರನ್ನ ಮೀಟ್ ಆಗ್ತಾರೆ. ಯಾಕೆ ನೀವು ಈ ಕೇಸ್ನಲ್ಲಿ ಈ ರೀತಿಯಾದಂಥ ಆರೋಪ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಗಳನ್ನು ಹಾಕಿದಾಗ ನೋಡಿ, ಒಂದು ಸಮಯ ನಮಗೆಲ್ರಿಗೂ ಕೂಡ ಗೊತ್ತಿರೋ 1 ನಿಮಿಷ 8 ಸೆಕೆಂಡ್ ಮನೆ ಒಳಗೆ ನುಗ್ಗಿ ಮತ್ತೆ ಹೊಡೆದು ಮತ್ತೆ ವಾಪಸ್ ಬರಬೇಕಾದ್ರೆ CCTV ಕ್ಯಾಮ್ರಾಗೆ ಆ ಒಂದು 6 ಜನರ ಮುಖ ಸಿಕ್ಕಿದೆಯಲ್ಲ, ಅದು ಕೇವಲ 1 ನಿಮಿಷ 8 ಸೆಕೆಂಡ್ಗಳ ಆಸ್ಪಾಸ್ನಲ್ಲಿ ಹೋಗಿ ಹೊಡೆದು ಬಂದಿರೋದು. ನಿಮಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಾಗ ಅವೆಲ್ಲವೂ ಕೂಡ ಮಾಹಿತಿ ನೋಡಿದಾಗ ಒಂದು 56ರಿಂದ 58 ವೂಂಡ್ಸ್ ಆಗಿರುತ್ತಂತೆ ಅದೇ ಯೋಗೀಶ್ ಗೌಡ ಅವರ ದೇಹದ ಮೇಲೆ. ಅಂದರೆ ಗಾಯಗಳು, ಅದು ಕೂಡ ಅರ್ಧ ಇಂಚು ಆಳಕ್ಕೆ ಬಿದ್ದಿರೋದು. ಒಂದೇ 1 ನಿಮಿಷದಲ್ಲಿ ಮನೆ ಒಳಗೆ ನುಗ್ಗಿ ಆತನ ಮೇಲೆ ಖಾರದ ಪುಡಿಯನ್ನು ಎರಚಿ ಬರ್ಬರವಾಗಿ ಹತ್ಯೆಗೈದು ವಾಪಸ್ ಆಗ್ತಾರೆ. ಅಂದರೆ ಇವರು ಯಾರು ಕೂಡ ಲೋಕಲ್ ಅಲ್ಲ, ಇದು ಆಸ್ತಿ ವ್ಯಾಜ್ಯ, ಭೂ ವ್ಯಾಜ್ಯದಲ್ಲಿ ಬಂದು ನಾವೇ ಈ ಕೃತ್ಯವನ್ನು ಮಾಡಿದ್ದೀವಿ ಅಂತ ಅಲ್ಲಿ ಲೋಕಲ್ನವ್ರು ಬಂದು ಸರೆಂಡರ್ ಆಗಿದಾರಲ್ಲ, ಇವ್ರು ಯಾರೂ ಕೂಡ ಅಲ್ಲ, ಇದು ಯಾರೋ ಪ್ರೊಫೆಷ್ನಲ್ಸ್ಗಳೇ ಮಾಡಿರೋದು ಅಂತ ಹೇಳಿ ಅವರಿಗೆ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ. ಈಗ ಪೊಲೀಸ್ನವ್ರು, ಲೋಕಲ್ ಪೊಲೀಸ್ ಸ್ಟೇಷನ್ನವರು ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ ಕಚ್ಚಿಡ ಚಾರ್ಜ್ ಶೀಟನ್ನು ಹಾಕಿ ಸಬ್ಮಿಟ್ ಮಾಡಿರ್ತಾರೆ, ಅಂದರೆ ಕೋರ್ಟಿಗೆ ಕೊಟ್ಟಿರ್ತಾರೆ. ಆ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಲೂಪ್ ಹೋಲ್ಸ್ಗಳನ್ನು ನೋಡಿ ತಲೆ ಕೆಟ್ಟುಬಿಟ್ಟಿರುತ್ತೆ ಇದೆ ಬಸವರಾಜ್ ಕೊರವರ ಎಲ್ಲರಿಗೂ ಕೂಡ. ಯಾಕೆಂದರೆ ಯಾವ ರೀತಿಯಾಗಿ ವಿನಯ್ ಕುಲಕರ್ಣಿ ಅವ್ರನ್ನ ಸೇವ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿಬಿಡುತ್ತೆ. ಅವರು ಕಲೆಕ್ಟ್ ಮಾಡಿರೋದು ಅಂದರೆ ಸೀಸ್ ಮಾಡಿರ್ತಕ್ಕಂಥ ವಸ್ತುಗಳು, ತಲವಾರು, ಕೋಲುಗಳು, ಬಡಿಗೆಗಳು,
ಇವೆಲ್ಲವುಗಳನ್ನು ನೋಡಿದಾಗ ಅರ್ಧರ್ಧ ಇಂಚು ಗುಂಡಿ ಬೀಳ್ತಕ್ಕಂಥ ಗಾಯಗಳಾಗಿರೋದನ್ನು ನೋಡಿದ್ರೆ ಈ ಕೋಲುಗಳಿಂದ ಬಡಿಗೆಗಳಿಂದ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ, ಇದೇನೋ ಬೇರೆ ರೀತಿಯಾದಂಥ ಕೃತ್ಯಗಳೇ ಇದೆ ಅಂತ ಹೇಳಿ. ನೋಡಿ, ಆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಂಥ ರಾಕೇಶ್ ರಂಜನ್ ಭಾಳಷ್ಟು ಚಾಲಾಕಿಯಾಗಿದ್ದರು, ಬಹಳ ಖಡಕ್ ಆಫೀಸರ್ ಆಗಿದ್ದರು. ಇದನ್ನು ತುಂಬ ಸ್ಮೂತಾಗೂ ಕೂಡ ಹ್ಯಾಂಡ್ಲ್ ಮಾಡಿದ್ರು. ಒಬ್ಬನೇ ಒಬ್ಬ ವ್ಯಕ್ತಿಯ ಮುಖಚರ್ಯನ್ನು CCTV ಫೂಟೇಜ್ನಲ್ಲಿ ಕಂಡು ಹಿಡಿದಂತಹ ಒಬ್ಬ ಮಹಿಳೆಯ ಸಲಹೆಯೊಂದಿಗೆ ಏಕಾಏಕಿಯಾಗಿ ಬೆಂಗಳೂರಿಗೆ ಹೋಗಿ ಇಡೀ ರಾತ್ರಿ ಕಾದಿದ್ದು, ಒಂದೇ ದಿನದಲ್ಲಿ 6 ಜನ ಅಸಲಿ ಅಪರಾಧಿಗಳನ್ನು ಹಿಡಿದು ಬಿಟ್ಟರು ರಾಕೇಶ್ ರಂಜನ್ ಅವರು. ಸ್ನೇಹಿತರೆ, ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಅನ್ನು ಕೂಡ ಹೇಳಬೇಕು ಅಂತ ಅನಿಸುತ್ತೆ. ಇದಿಷ್ಟು ಕಂಪ್ಲೀಟ್ ವಿನಯ್ ಕುಲಕರ್ಣಿ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಇನ್ನೊಂದಿಷ್ಟು ಬ್ರೀಫಾಗಿ ಹೇಳಿಬಿಡ್ತೀನಿ ನೋಡಿ ಏನೇನಾಯಿತು ಅನ್ನೋದನ್ನು. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, 2016 ಜೂನ್ 5 ಧಾರವಾಡದ ಸಪ್ತಾಪುರದಲ್ಲಿರ್ತಕ್ಕಂಥ ಯೋಗೇಶ್ ಗೌಡ ಅವರದ್ದೇ ಹೊಡೆತನದ ಉದಯ್ ಜಿಮ್ನಲ್ಲಿ ಬೆಳಗಿನ ಜಾವ ಪೇಪರ್ ಓದ್ತಾ ಇರ್ತಾರೆ. ದುಷ್ಕರ್ಮಿಗಳ ಗುಂಪು ಬರುತ್ತೆ, ಕಾರದಪುರ ಎರಚಿಸ್ತಾರೆ, ಮಾರಕಾಸ್ತ್ರಗಳಿಂದ ಅವ್ರನ್ನ ಹತ ಮಾಡಿ ವಾಪಸ್ ಆಗ್ತಾರೆ. ಪೊಲೀಸ್ನವ್ರಿಗೆ ಇದೊಂದು ಆರಂಭದಲ್ಲಿ ಕಷ್ಟದ ಕೆಲಸ ಆಗಿತ್ತು. ಆರಂಭದಲ್ಲಿ ರಿಯಲ್ ಎಸ್ಟೇಟು ಜೊತೆಗೆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಂಥ ಕೃತ್ಯ ಅಂತ ಊಹೆ ಮಾಡಲಾಯಿತು. ಆದರೆ ಯೋಗೇಶ್ ಗೌಡ ಅವರ ಸಹೋದರ ಗುರುನಾಥ್ ಗೌಡ ಮತ್ತು ಇತರ ಕುಟುಂಬಸ್ಥರು ಇದೊಂದು ರಾಜಕೀಯ ಪ್ರೇರಿತ ಕೃತ್ಯ ಅಂತ ಹೇಳಿ ಆರೋಪ ಮಾಡ್ತಾರೆ. ಯೋಗೇಶ್ ಗೌಡ ಕುಟುಂಬಸ್ಥರು ನೇರವಾಗಿ ಇದೇ ಧಾರವಾಡದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರದ್ದೇ ಕೈವಾಡ ಇದೆ ಅನ್ನೋದನ್ನು ಅವರು ಆರೋಪ ಮಾಡ್ತಾರೆ. ಆದರೆ ಒಂದು ಎಡವಟ್ಟಿದ್ದು ನೋಡಿ, ಅವತ್ತಿನ KG ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು, ಅವರೇ ಹಿಂದೆ ಇದೇ ವಿನಯ್ ಕುಲಕರ್ಣಿ ಅವರು ನಿಲ್ಲಿಸ್ಕೊಂಡು ಮಾಡಿರ್ತಕ್ಕಂಥ ಕೃತ್ಯ ವಿನಯ್ ಕುಲಕರ್ಣಿ ಅವರು. ಇವತ್ತು ನಮಗೆ ಅದು ಅಚ್ಚರಿ ಆಘಾತ ಅನಿಸುತ್ತೆ. ಸರ್ಕಾರವೇ ಅವ್ರ ಪರವಾಗಿ ನಿಂತಿತ್ತು ಅನ್ನೋದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪರಮೇಶ್ವರ್ ಅವರು ಇದೊಂದು ಭೂ ವ್ಯಾಜ್ಯದ ಸಲುವಾಗಿ ನಡೆದಿರ್ತಕ್ಕಂಥ ಕೃತ್ಯ ಅನ್ನೋದನ್ನು ಅವರೇ ಮಾಧ್ಯಮಗಳ ಮುಂದೆ ಹೇಳಿಬಿಟ್ಟಿದ್ರು. ಹಾಗಾಗಿ ಸರ್ಕಾರವೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಒಂದು ಕಡೆ CBIಗೆ ಕಾಂಗ್ರೆಸ್ ಸರ್ಕಾರ ಕೊಡಲೇ ಇಲ್ಲ, ಯಾಕೆಂದರೆ ತಮ್ಮ ಪಕ್ಷದ ಒಬ್ಬ ವ್ಯಕ್ತಿ 2019ರಲ್ಲಿ BS ಯಡಿಯೂರಪ್ಪ ಅವರ ನೇತೃತ್ವದ BJP ಸರ್ಕಾರ ಬರುತ್ತೆ. ಅವತ್ತೇ ಗುಡುಗು ಬಿಟ್ಟಿದ್ದರು ಯಡಿಯೂರಪ್ಪನವರು, ಈ ಕೇಸ್ ನಾನು CBIಗೆ ಕೊಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ. ಜೊತೆಗೆ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಾಗೂ ಕೂಡ ಅದೇ ಮಾತನ್ನು ಹೇಳಿದರು. ನೋಡಿ, ಎರಡೂ ಸರ್ಕಾರಗಳು ಉಳಿಸ್ಕೊಳ್ಳಿಕ್ಕೆ ಹೋದರು. ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ CBI ಕೊಡಲಿಲ್ಲ, BJP ಸರ್ಕಾರ ಬಂದಾಗ BJP ಕಡೆ ಇದೇ ವಿನಯ್ ಕುಲಕರ್ಣಿ ಅವ್ರನ್ನ ಕರ್ಕೊಳ್ಳೋ ಪ್ರಯತ್ನಗಳು ಆಯಿತು. ಎಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾಡಿಬಿಟ್ರು ಅನ್ನೋ ರೀತಿಯಾಗಿ ಆಗುತ್ತೆ. ಕೊನೆಗೆ ಅವರು BJPಗೆ ಬರಲಿಲ್ಲ, CBIಗೆ ಇದು ಹೋಯಿತು. ಅದಾದ ನಂತರ ಫೈನಲಿ ನವೆಂಬರ್ 5, 2020 ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವ್ರನ್ನ CBI ಬಂಧನ ಮಾಡುತ್ತೆ. ಅದಾದಮೇಲೆ ಚಾರ್ಜ್ ಶೀಟ್ಗಳನ್ನೆಲ್ಲ ನೀವು ನೋಡಿದಾಗ ಭಾಳಷ್ಟು ಅಚ್ಚರಿ ಅಂತ ಅನಿಸುತ್ತೆ. ರಾಜಕೀಯ ಎದುರಾಳಿಯಾಗಿದ್ದಂಥ ಯೋಗೇಶ್ ಗೌಡ ಅವ್ರನ್ನ ಮುಗಿಸ್ಲಿಕ್ಕೆ ರೆಸಾರ್ಟ್ ಒಂದರಲ್ಲಿ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಯಾವ ರೀತಿಯಾದಂಥ ಪ್ಲ್ಯಾನ್ಗಳನ್ನು ಮಾಡಿದ್ರು ಅಂತ. ಚನ್ಕೇಶವ್ ಟಿಂಗ್ರೀಕರ್ A19 ಆರೋಪಿ, ಇದರಲ್ಲಿ ವಾಸುದೇವ್ ನೀಲಕೇಣಿ, ಪೊಲೀಸ್ನವರು ಇವರಿಬ್ಬರು ಕೂಡ A20 ಆರೋಪಿಗಳು, ಇಬ್ಬರು ಕೂಡ ಒಳ ಕೂತ್ಕೊಂಡೇ ಈ ಥರದೊಂದು ಸ್ಕೆಚ್ಚನ್ನು ಹಾಕಿಬಿಡ್ತಾರೆ ಅಂತ. ಸ್ನೇಹಿತರೆ, ಒಂದು ಜಮೀನಿನ ವ್ಯಾಜ್ಯ ಇರುತ್ತೆ, ಜೊತೆಗೆ ರಾಜಕೀಯ ವ್ಯಾಜ್ಯಗಳು, ಇವೆಲ್ಲವನ್ನು ಸೇರಿಕೊಂಡು ಈ ಕೃತ್ಯವನ್ನು ಎಸಗಿದ್ದು. ಈಗ ಮಾಫಿ ಸಾಕ್ಷಿಯಾಗಿರ್ತಕ್ಕಂಥ ಬಸವರಾಜ ಮುತ್ತಿಗೆ ಭಾಳಷ್ಟು ಆಪ್ತರಾಗಿದ್ದರು, ಪರಮಾಪ್ತರಾಗಿದ್ದರು ವಿನಯ್ ಕುಲಕರ್ಣಿ ಅವರು. ಜೊತೆಗೆ ಅವರು ಲಾ ಓದಿದ್ದಾರೆ, ಅಪರಾಧ ಶಾಸ್ತ್ರದಲ್ಲಿದ್ದಾರೆ, ರಿಯಲ್ ಎಸ್ಟೇಟ್ ಕೂಡ ಮಾಡ್ತಾಯಿದ್ರು, ಸಾಮಾಜಿಕ ಚಟುವಟಿಕೆಗಳನ್ನು ತೊಡಗಿಸ್ಕೊಂಡಿದ್ರು. ಆದರೆ ವಿನಯ್ ಕುಲಕರ್ಣಿ ಅವರ ಸಹವಾಸಕ್ಕೆ ಬಿದ್ದು ಈ ಥರದ ಕೃತ್ಯವನ್ನು ಮಾಡಲಿಕ್ಕೆ ಮುಂದಾಗ್ಬಿಟ್ರೆ ಎಲ್ಲೋ ಒಂದು ಕಡೆ ಪಾಪ ಪ್ರಜ್ಞೆ, ನಾನು ಖಂಡಿತವಾಗಿಯೂ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಸಾಕ್ಷಿ ನುಡಿಲಿಕ್ಕೆ ಬಂದರು. ಮಾಫಿ ಸಾಕ್ಷಿ ಆಯಿತು. ಇಲ್ಲಿಯವರೆಗೂ ಕೂಡ ಈ ಕೇಸ್ ಬಂತು. ಥ್ಯಾಂಕ್ಸ್ ಹೇಳಬೇಕಾಗಿರೋದು ಒಂದೇ, ಅವ್ರ ಕುಟುಂಬಸ್ಥರಿಗೆ, ಬಸವರಾಜ್ ಕೊರವರ ಅವರಿಗೆ, ಮಾಫಿ ಸಾಕ್ಷಿಯನ್ನು ನುಡಿದಂಥ ಬಸವರಾಜ್ ಮುತ್ತಿಗೆ ಅವರಿಗೆ, ಜೊತೆಗೆ CBI ಅಧಿಕಾರಿ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ರಾಕೇಶ್ ರಂಜನ್ ಅವರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಒಂದು ತೀರ್ಪಿಗೆ ಕಾಯ್ತಾ ಇದ್ದೀವಿ. ಏನು ಬೇಕಾದರೂ ಆಗ್ಬೋದು, ಅದು ಬರಲಿ. ಇಂಥ ಕಟು ರಾಜಕಾರಣಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ನನ್ನ ಸಲಹೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಡಿ, ಧನ್ಯವಾದ.